ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಧ್ಯಾ ಕಾನೇಕರ್, ಸಮುದಾಯ ಆರೋಗ್ಯ ಕೇಂದ್ರ ಶಹಾಬಾದ್ನಲ್ಲಿ ಮುಖ್ಯ ದಂತ ಆರೋಗ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಹೆಚ್ಚುವರಿ ಪ್ರಭಾರಿಯಾಗಿ ಬಾಯಿ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿಯಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ಮಾಡ್ತಾ ಇದ್ದೇನೆ. ಕ್ಯಾನ್ಸರ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನಿಲ್ಲಿ ಇವತ್ತು ನೀಡಲಿದ್ದೇನೆ. ಬಾಯಿ ಕ್ಯಾನ್ಸರ್ ಅದರಲ್ಲಿ ಇವತ್ತು ನಾಳೆ ಭಾಳ ಮಕ್ಕಳಲ್ಲಿ ಹಾಗೂ ಎಲ್ಲರಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಸಾಂಕ್ರಾಮಿಕ ರೋಗ ಅಂತಂದರೆ ಅದರಲ್ಲಿ ಕಾಣುವಂಥ BP, ಶುಗರ್ ಮತ್ತು ಕ್ಯಾನ್ಸರ್. ಅದರಲ್ಲಿ ಬಾಯಿ ಕ್ಯಾನ್ಸರ್ ಇತ್ತೀಚೆಗೆ ಬಹಳ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಾಯಿ ಕ್ಯಾನ್ಸರ್ ಅಂದರೆ ಎಲ್ಲರಿಗೂ ಗೊತ್ತು, ಮಾರಣಾಂತಿಕ ಕಾಯಿಲೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬೇಕಾಗಲಾರ್ದಂತಹ ಜೀವಕೋಶಗಳು ಮಿತಿ ಇಲ್ಲದೆ ನಮ್ಮ ಶರೀರದಲ್ಲಿ ಬೆಳೆಯಲು ಆರಂಭಿಸುತ್ತವೆ. ಅದು ಕ್ಯಾನ್ಸರ್ ಅಂತಂದರೆ ಗಡ್ಡೆಗಳಿರ್ಬೋದು, ಮಾಯ ಆಗಲಾರ್ದಂಥ ಗುಳ್ಳೆಗಳಿರಬಹುದು. ಕ್ಯಾನ್ಸರ್ ಅಂತಂದರೆ ಬಾಯಲ್ಲಿ ಕಾಣ್ಕೊಳ್ಳುವಂಥ ಕ್ಯಾನ್ಸರ್ ಕೂಡ ಚರ್ಮದಿರ್ಬೋದು, ಖಂಡದಿರಬಹುದು ಅಥವಾ ಎಲುಬಿನ ಕ್ಯಾನ್ಸರ್ ಇರಬಹುದು. ಇದಕ್ಕೆ ಕಾರಣಗಳೇನು? ಬಾಯಲ್ಲಿ ಕಾಣುವಂಥ ಕ್ಯಾನ್ಸರ್ಗೆ ಪ್ರಮುಖವಾಗಿ ಗ್ಯಾಟ್ ಸರ್ವೆ ಪ್ರಕಾರ ನಾನು ನೋಡಿರೋ ಪ್ರಕಾರ ಅದರಲ್ಲಿ ತಂಬಾಕು ಮತ್ತು ಅಡಿಕೆ ಸೇವನೆ ಮಾಡುವವರಿಗೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಎಲ್ರಿಗೂ ಗೊತ್ತು, ಅಸಾಂಕ್ರಾಮಿಕ ರೋಗಗಳಿಗೆ ಮುಖ್ಯವಾದ ಕಾರಣ ತಂಬಾಕು ಸೇವನೆ. ಅದು ಸೇದೋ ರೀತಿಯಲ್ಲಿರಲಿ, ತಿನ್ನೋ ರೀತಿಯಲ್ಲಿ ಇರಲಿ, ಅದರ ಜೊತೆಗೆ ಅಡಿಕೆ ಸೇವನೆ ಕೂಡ, ಮಾದಕ ದ್ರವ್ಯ ವಸ್ತುಗಳ ಸೇವನೆ ಕೂಡ ಆಗಿರುತ್ತದೆ. ನಾವು ಬಾಯಿ ಕ್ಯಾನ್ಸರನ್ನು ಯಾವ ರೀತಿ ಕಂಡುಹಿಡಿಬಹುದು, ಇದು ಕ್ಯಾನ್ಸರ್ ಇದೆ ಅಂತ ಹೇಳಿಬಿಟ್ಟು ಅಂದರೆ, ನಾವು ನಮ್ಮ ಬಾಯಿ ಆರೋಗ್ಯ ತಪಾಸಣೆಯನ್ನು ತಿಂಗಳಲ್ಲಿ 1 ಇಲ್ಲ 2 ಸರಿ ನಮ್ಮಷ್ಟಕ್ಕೆ ನಾವೇ ಫಸ್ಟ್ ಮಾಡ್ಕೋಬೇಕು. ಬಾಯಿ ಕ್ಯಾನ್ಸರ್ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಬಾಯಿ ತೆರೆದು ನೀವು ನೋಡಿದಾಗ ಬಾಯಲ್ಲಿ ಕಾಣುವಂಥ ಕೆಂಪು ಮಚ್ಚೆ, ಬಿಳಿ ಮಚ್ಚೆ, ಇಲ್ಲ ಕಪ್ಪು ಮಚ್ಚೆ, ಇಲ್ಲ ಯಾವುದೇ ಥರದ ಗಡ್ಡೆಗಳು ಬೆಳೆದಿರಬಹುದು. ಅಂತಹ ಲಕ್ಷಣಗಳು ನಿಮ್ಮ ಬಾಯಲ್ಲಿ ಕಂಡು ಬಂದಲ್ಲಿ ಅದಕ್ಕೆ ನೀವು ವೈದ್ಯರನ್ನು ಕಾಣಬೇಕಾಗತ್ತೆ. ಅಂಥ ಲಕ್ಷಣಗಳು ಕಂಡು ಬಂದಾಗ ನೀವೇನು ಮಾಡಬೇಕು ಅಂತಂದರೆ, ಡಾಕ್ಟ್ರ್ ಹೇಳ್ತಾರೆ ನಿಮ್ಮನ್ನು ಒಂದಿಷ್ಟು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೋಬೇಕಾಗತ್ತೆ. ಅದರಲ್ಲಿ FNAC ಇರ್ಬೋದು, ಬಯಾಪ್ಸಿ ಇರ್ಬೋದು, ಇನ್ನು ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತೆ. ನಾವು ಕ್ಯಾನ್ಸರನ್ನು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಕಂಡುಹಿಡಿದಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು, ಚಿಕಿತ್ಸೆಯನ್ನು ಕೊಟ್ಟು ಸರಿಪಡಿಸಬಹುದು. ಅದೇ 3ನೇ ಮತ್ತು 4ನೇ ಸ್ಟೇಜಿಗೆ ಹೋದಾಗ ಅದನ್ನು ಟ್ರೀಟ್ಮೆಂಟ್ ಕೊಡೋದಾಗಲಿ, ಆಮೇಲೆ ನಾವು ಮನುಷ್ಯನ ಜೀವನವನ್ನು ಇನ್ನೂ ಹೆಚ್ಚಿಸುವುದಾಗಲಿ ಮಾಡುವುದು ಸ್ವಲ್ಪ ಕಷ್ಟಕರವಾಗಿದೆ. ಅದಕ್ಕೆ ನಾವು ತಪಾಸಣೆಯನ್ನು ಮಾಡಿಬಿಟ್ಟು ಅದನ್ನು ನಾವು ಕಂಡುಹಿಡಿದಾಗ ಅದಕ್ಕೆ ಟ್ರೀಟ್ಮೆಂಟನ್ನು ನಾವು ಕೊಡೋಕ್ಕೆ ಸಾಧ್ಯವಾಗುತ್ತೆ. ಈಗ ಅದನ್ನು ನಾವು ತಡೆ ಹೆಂಗೆ ಗಟ್ಟಬಹುದು, ಬಾಯಿ ಕ್ಯಾನ್ಸರನ್ನು ನಾವು ತಡೆ ಹೆಂಗೆ ಗಟ್ಟಬಹುದು ಅಂತಂದರೆ, ತಂಬಾಕು ಸೇವನೆಯನ್ನು ಮಾಡೋದನ್ನು ಬಿಟ್ಬಿಡಬೇಕು. ಯಾವುದೇ ಥರದ ಚೂಪಾದ ಹಲ್ಲು, ಮುರಿದಿರೋ ಹಲ್ಲು ಬಾಯಿಯಲ್ಲಿ ಇತ್ತು ಅಂತಂದರೆ ಅದರದ್ದು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗತ್ತೆ ನಾವು. ಅದರ ಜೊತೆಗೆ ಫಿಟ್ಟಿಂಗ್ ಡೆಂಚರ್ಸ್, ಯಾವುದಾದ್ರೂ ಹಲ್ಲು ಹೋಗಿದಾಗ ನಿಮಗೆ ಡೆಂಚರನ್ನು ಕೂಡಿಸಿರ್ತಾರೆ, ಅಂಥ ಡೆಂಚರ್ ಬಾಯಿಯಲ್ಲಿ ಇತ್ತು, ಅದು ಏನಾದರೆ ರಾಕಿಂಗ್ ಇತ್ತು, ಫಿಟ್ಟಿಂಗ್ ಅಂತ ಕರಿತೀವಿ, ಸರಿಯಾಗಿ ಕೂಡ್ತಿರಲಿಲ್ಲ, ಅದು ಒಸಡಿನ ಮೇಲೆ ಗಲ್ಲದಾಗ ಚುಚ್ಚಿ ಗಾಯವಾಗಿ ಅಲ್ಲಿ ಕೂಡ ನಾನ್ ಹೀಲಿಂಗ್ ಅಲ್ಸರ್ ಆಗ್ಬೋದು, ಇಲ್ಲ ಯಾವುದೇ ಥರದ ಗ್ರೋತ್ ಆಗಿ ಕಾಣಿಸ್ಕೊಳ್ಬೋದು. ಅಂಥದ್ದೇನಾದ್ರು ಇದ್ದಾಗ ಅದಕ್ಕೆ ನಾವು ಬದಲಾವಣೆ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾವು ಇಂಥವು ಇದ್ದು ಅಂತಂದರೆ ಅದನ್ನು ನಾವು ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ. ಈಗ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು. ಸರಿಯಾದ ಸಮತೋಲನ ಆಹಾರ ಸೇವನೆ ಮಾಡಬೇಕು. ಹೆಲ್ದಿ ಲೈಫ್ ಸ್ಟೈಲಲ್ಲಿ ಆಹಾರ ಸೇವನೆ ಒಂದೇ ಅಲ್ಲ, ಎಕ್ಸರ್ಸೈಸಸ್ ಕೂಡ ಬರುತ್ತೆ. ಅದರ ಜೊತೆಗೆ ಮೆಡಿಟೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಮೆಡಿಟೇಷನ್ ಮಾಡಿದಲ್ಲಿ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲನ್ನು ನಾವು ಇನ್ಕ್ರೀಸ್ ಮಾಡಿದಾಗ ಬೇಕಾಗಲಾರ್ದಂಥ ಬ್ಯಾಡ್ ಸೆಲ್ಸ್ಗಳ ಗ್ರೋತ್ ಆಗೋದನ್ನು ನಮ್ಮ ಶರೀರದಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲರೂ ಬ್ಯಾಲೆನ್ಸ್ ಡೈಟನ್ನು ಉಪಯೋಗಿಸಿ ಊಟ ಮಾಡಿ, ಅದೇ ರೀತಿ ಎಕ್ಸರ್ಸೈಸಸ್ ಮಾಡಿ, ಅದರ ಜೊತೆಗೆ ಮೆಡಿಟೇಷನ್ ಮಾಡಿ. ಎಲ್ಲರೂ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಾವು ಹೇಳಿರುವ ಲಕ್ಷಣಗಳ ಕಂಡು ಬಂದಲ್ಲಿ ವೈದ್ಯರನ್ನು ಕಾಣ್ರಿ. ಎಲ್ರಿಗೂ ಶುಭ ಬಯಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.